ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅಂತಲೇ ಮಾಡ್ತಾ ಇರೋದು. ಈಗ ಸಣ್ಣ ಮಕ್ಕಳನ್ನ ಕೆಲವರು ಕ್ಲಾಸಿಗೆ ಕರ್ಕೊಂಡು ಬರ್ತಾರೆ. ಮೇಡಮ್ ಇವ್ರಿಗೆ ಯೋಗಾಸನ ಹೇಳ್ಕೊಡಿ, ಧ್ಯಾನ ಹೇಳ್ಕೊಡಿ, ಡಾಕ್ಟ್ರ್ ಹೇಳಿದ್ದಾರೆ ಮೆಮೊರಿ ಪವರ್ ಕಡಿಮೆ ಇದೆ, ಜ್ಞಾಪಕಶಕ್ತಿ ಜಾಸ್ತಿ ಇಲ್ಲ, ಮಾರ್ಕ್ಸ್ ಎಲ್ಲ ಕಡಿಮೆ ಬರ್ತಾ ಇದೆ ಅಂತ ಹೇಳಿ ಕರ್ಕೊಂಬರ್ತಾರೆ. 4-5 ವರ್ಷದ ಮಕ್ಕಳಿಗೆ ನಾವು ಏನು ಹೇಳ್ಕೊಡೋಕ್ಕಾಗುತ್ತೆ? ಅಷ್ಟು ಸಣ್ಣ ಮಕ್ಳಿಗೆ ಹೇಳ್ಕೊಡ್ಲೂಬಾರ್ದು. ಹೇಳಿದ್ರೆ ಅವ್ರಿಗೂ ಅದು ತಲೆಗೂ ಹೋಗಲ್ಲ ನಾವೇನು ಹೇಳ್ಕೊಡ್ತಿದ್ದೀವಿ ಅಂತ. ಕಡಿಮೆ ಅಂತಂದರೆ 9 ವರ್ಷ 10 ವರ್ಷನಾದರೂ ಇರಬೇಕು. ಆ 10 ವರ್ಷದ ಮೇಲಾದರೆ ಅಟ್ಲೀಸ್ಟ್ ನಾವು ಏನು ಹೇಳ್ತೀವಿ ಅನ್ನೋದಾದರೂ ಮಕ್ಕಳು ಸ್ವಲ್ಪ ತಿಳ್ಕೊತವೆ. 10 ವರ್ಷದ ಮಕ್ಕಳು ಕೆಲವು ಸಲ ನಾವು ಹೇಳಿದ್ದು ಕೇಳೋದಿಲ್ಲ, ಅವ್ರಿಗಿಷ್ಟ ಬಂದಂಗೆ ಮಾಡ್ತಿರ್ತಾರೆ. ಅದರಿಂದ ಸುಲಭವಾಗಿ ಅಂದರೆ ಮಕ್ಕಳದು ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಸುಮ್ಮನೆ ಕೂರಿಸಿ ಅವರನ್ನು ಒಂದು ಕಡೆ ಕೂರಿಸ್ಬಿಟ್ಟು ಕಣ್ಮುಚ್ಚಿ ನಿಧಾನಕ್ಕೆ ಉಸಿರು ತೊಗೊಳ್ಳಿ, ನಿಧಾನಕ್ಕೆ ಉಸಿರನ್ನು ಹೊರಗೆ ಬಿಡಿ ಅಂತ ಮಕ್ಳಿಗೆ ಸ್ವಲ್ಪ ಗೈಡ್ ಮಾಡಿ. ನೀವು ಕೂತ್ಕೊಳ್ಳಿ, ಎದುರುಗಡೆ ಕೂತ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೀನು ಮಾಡು ಅಂತ ಹೇಳಿ. ಅವ್ರ ಮಕ್ಕಳಿಗೆ ಮಾಡು ಅಂತ ಹೇಳಿದ್ರೆ ಅವ್ರು ಮಾಡಲ್ಲ, ನಿಮ್ಮ ಮಾತು ಕೇಳಲ್ಲ ಅವರು. ಅಂದರೆ ಅವ್ರ ಮನಸ್ಸು ಚಂಚಲ ಇರುತ್ತೆ. ಅದರಿಂದ ನೀವು ಕೂತ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡು, ಹೊಟ್ಟೆ ತುಂಬ ಉಸಿರು ತಗೋ, ನಿಧಾನಕ್ಕೆ ಉಸಿರು ಬಿಡು ಅಂತಾರೆ ಹೇಳ್ಕೊಡಿ. ಒಂದು 1 ನಿಮಿಷ 2 ನಿಮಿಷ ಆ ಥರ ಮಾಡಿ. ಆಮೇಲೆ ಕಣ್ಮುಚ್ಚಿ ಓಂಕಾರ ಹೇಳಿ ಅವ್ರಿಗೆ. ಓಂಕಾರ ಉಸಿರು ತಗೋ, ನಿಧಾನಕ್ಕೆ ಉಸಿರು ಬಿಡುವಾಗ ಓಂಕಾರ ಹೇಳು, ಅದ್ರ ಮೇಲೆ ಗಮನ ಕೊಡು. ಎಲ್ಲಿಂದ ಉಸಿರು ತೊಗೊಳ್ತಾ ಇದೆಯಾ, ಎಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಿದೆಯಾ ಅನ್ನೋದನ್ನು ಗಮನಿಸ್ಕೊಂಡು ಮಾಡು ಅಂತ ಹೇಳಬೇಕು. ನಾವು ಅಷ್ಟೇ, ದೊಡ್ಡವರು ಅಷ್ಟೇ, ಉಸಿರು ತೊಗೊಳ್ಬೇಕಾದ್ರೆ ಹೊಟ್ಟೆ ತುಂಬ ಉಸಿರು ತೊಗೋಬೇಕು, ನಾಭಿ ತನಕ. ಉಸಿರನ್ನು ಬಿಡಬೇಕಾದ್ರೆ ಇಲ್ಲಿಂದ ಪೂರ್ತಿ ಹೊರಗೆ ಬರ್ತಿದೆಯಾ ಅಂತ ಗಮನಿಸ್ಕೊಂಡು ಬಿಡಬೇಕು. ಆವಾಗ ಅದು ಮೆಡಿಟೇಷನ್ ಥರ ಆಗುತ್ತೆ. ಮುಂಚೆ ವಿಡಿಯೋದಲ್ಲೂ ಹೇಳಿದ್ದೀನಿ ಹೇಗೆ ಉಸಿರಾಡಬೇಕು ಅಂಥೇಳಿ. ಯಾರು ನೋಡಿಲ್ಲ ಅವ್ರಿಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ನಾವು ಎಷ್ಟು ನಿಧಾನಕ್ಕೆ ಆಳವಾಗಿ ಉಸಿರು ತೊಗೊಳ್ತೀವೋ ದೀರ್ಘವಾಗಿ, ಅಷ್ಟು ನಾವು ಆ ಉಸಿರಾಟ ಪೂರ್ತಿ ಮಸಲ್ಸ್ಗೆಲ್ಲ ಸಪ್ಲೈ ಆಗುತ್ತೆ. ಪೂರ್ತಿ ನಮಗೆ ಫೀಲ್ ಆಗುತ್ತೆ. ಅದು ಪ್ರತಿಯೊಂದು ಮಸಲ್ಸ್ಗೂ ಹೋಗ್ತಾ ಇದೆ, ಹರಿತಾ ಇದೆ, ಅದು ಪ್ರಾಣ ಸಂಚಾರ ಆಗ್ತಾ ಇದೆ, ಪ್ರಾಣಿಕ್ ಎನರ್ಜಿ ಹರಿತಾ ಇದೆ ಅನ್ನೋದು ನಮಗೆ ಫೀಲ್ ಆಗುತ್ತೆ. ಆ ಥರ ಉಸಿರಾಡಬೇಕು. ಮಕ್ಕಳಿಗೆ ಇದನ್ನು ಹೇಳ್ಕೊಡಿ. ಅವಾಗ ಮೆಡಿಟೇಷನ್ ಮಾಡಿಸಿ ಅಂತಂದರೆ ಮೆಡಿಟೇಷನ್ ಮಾಡೋದಲ್ಲ ಅದು, ನಾವು ಮಾಡ್ಸೋಕ್ಕಾಗಲ್ಲ. ಯಾರಿಗೇ ಆಗಲಿ, ದೊಡ್ಡವ್ರಿಗೆ ಆಗಲಿ ಸಣ್ಣ ಮಕ್ಕಳಿಗೆ ಆಗಲಿ, ಮೆಡಿಟೇಷನ್ ಅವ್ರಿಗೆ ಆಗಬೇಕದು. ಅದರಿಂದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ ಸಾಕು. ದೊಡ್ಡವರೇ ಆಗಲಿ ಸಣ್ಣ ಮಕ್ಕಳೇ ಆಗಲಿ, ಅವ್ರಿಗೆ ಮಕ್ಕಳ ಜೊತೆ ನೀವು ಕೂತ್ಕೋಬೇಕು. ಮಕ್ಕಳಿಗೆ ಯಾವತ್ತೂ ಮಾಡು ಅಂತ ಎದ್ದೋದ್ರೆ ಅವ್ರು ಮಾಡೋದಿಲ್ಲ. ಇದು ಕೆಲವೆಲ್ಲ ಪೂರಕವಾಗಿ ಕೆಲವು ಆಸನಗಳಿದೆ ಮಕ್ಕಳಿಗೆ ಅಂತಲೇ. ಜ್ಞಾಪಕಶಕ್ತಿ ಇಂಪ್ರೂವ್ ಆಗೋದಕ್ಕೆ ವೃಕ್ಷಾಸನ ಇದೆ. ಅದರಲ್ಲಿ ಕಣ್ಮುಚ್ಚಿ ಗೋಡೆ ಸಪೋರ್ಟ್ ತೊಗೊಂಡೇ ಒಂದು 50 ಕೌಂಟ್ಸ್ ಹೇಳಿ, 50 ಎಣಿಸ್ಬೇಕು ನೀನು ಕಣ್ಮುಚ್ಚಿ ಅಂತ ನಾನು ಕ್ಲಾಸಲ್ಲಿ ಹೇಳ್ತಿರ್ತೀನಿ, ಮನೇಲಿ ಪ್ರಾಕ್ಟೀಸ್ ಮಾಡಿ ಅಂತೇಳಿ. ಗೋಡೆಗೆ ಹೊರಕೊಂಡು ಕಣ್ಮುಚ್ಚಿ ಮಾಡಿದ್ರೆ ಬ್ಯಾಲೆನ್ಸ್ ಸಿಗುತ್ತೆ ಮಕ್ಕಳಿಗೆ. ಅದೆಲ್ಲ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ. ಉಸಿರಾಟ ಮುಖ್ಯವಾಗಿ ಯಾರಿಗೇ ಆಗಲಿ ಉಸಿರಾಟದ ಕಡೆ ನಾವು ಹೆಚ್ಚು ಗಮನ ಕೊಟ್ಟಷ್ಟು, ಆಳವಾಗಿ ಉಸಿರಾಟ ನಡೆಸ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಕಾಯಿಲೆಗಳು ಕಡಿಮೆ ಆಗುತ್ತೆ, ಮನಸ್ಥಿತಿ ಶಾಂತವಾಗ್ತಾ ಹೋಗುತ್ತೆ, ಕೋಪ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಮಾಡ್ಕೋಬೇಕು. ಮಕ್ಕಳಿಗಂತೂ ಮುಖ್ಯವಾಗಿ ಉಸಿರಾಟದ ಕಡೆ ಗಮನ ಕೊಡೋದಕ್ಕೆ ಹೇಳಬೇಕು. ಓಂಕಾರ ಹೇಳಿಸಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಏನು ಚೇಂಜಸ್ ಆಯಿತು ಅಂತೇಳಿ. ಯೋಗಾಸನ ಒಂದೇ ಅಲ್ಲ, ಸಣ್ಣ ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಷ್ಟು ಮಕ್ಕಳಿಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು. ತುಂಬ ಮಕ್ಕಳಿಗೆ ಈ ಥರ ಗೈಡ್ ಮಾಡಿದ್ದೀನಿ, ಅದರ ರಿಸಲ್ಟೂ ಚೆನ್ನಾಗಿ ಬರ್ತಾಯಿದೆ. ಅದರಿಂದ ನೀವು ಮನೆಯಲ್ಲಿ ಮಕ್ಕಳಿಗೆ ಈ ಥರ ಹೇಳಿ ಅದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತು ಅದಕ್ಕೆ ಮುಂಚೆ ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂಥೇಳಿ, ಅದ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋಸ್ಗಳು ನೋಡಿ, ಅದ್ರದ್ದು ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಬೇರೆಯವ್ರಿಗೂ ಹೇಳಿದ್ರು ಉಪಯೋಗ ಪಡ್ಕೊಳ್ಳಿ. ಮಕ್ಕಳಿಗೆ ಅಂತಲೇ ಒಂದು 2-3 ವಿಡಿಯೋ ತೆಗೆದಿದೆ ಮುಂಚೆ, ಇದನ್ನು ಒಂದು ಅದ್ರ ಜೊತೆಯಲ್ಲಿ ಸೇರಿಸ್ಕೊಳ್ಳಿ. ಎಲ್ಲರದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.